ನನಗ ನಿನ್ನೊಂದು 4-5 ಜನ ಇವತ್ತು ಹೇಳ್ಬೇಕಾಗ್ತದ ವೇದಿಕೆ ಮ್ಯಾಗ, ಗುರುಜಿ ನೀವು ಬಹಳ ಫ್ಯಾಕ್ಟರಿಯವ್ರಿಗೆ ಬೈಯಾಕತ್ತೀರಿ, ರಾಜಕಾರಣಿಗಳಿಗೆ ಬೈಯಾಕತ್ತೀರಿ, ನಿಮ್ಮನ್ನು ಬಹಳ ಜನ ಟಾರ್ಗೆಟ್ ಮಾಡಾಕತ್ಯಾರ. ತಮ್ಮ ಒಂದು 10 ನಿಮಿಷ ಕೊಡು, 10 ನಿಮಿಷ ಶಾಂತಿ ಇರ್ಸ. ಬಹಳ ಜನ ಟಾರ್ಗೆಟ್ ಮಾಡಾಕತ್ಯಾರ್ರಿ ಅಂತಂದ್ರು ಬಹಳ ಒಳ್ಳೆ ವಿಚಾರ ಅಂತ ನಾ ಹೇಳಿದೆವು. ತಮ್ಮ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಯಾರು ಮರಿಲಾರದಂತ, ಕಪ್ಪು ಚುಕ್ಕಿ ಹಚ್ಕೊಳ್ಳಾರದಂತ ಸನ್ಯಾಸಿ ಅದೀನಿ. ಸನ್ಯಾಸಿ ಅದೀನಿ, ನೀ ಜಿಲ್ಲಾದಾಗ ರಾಜಕಾರಣ ಮಾಡು, 1000 ಎಕರೆ ಆಸ್ತಿ ಗಳಿಸು, 4 ಫ್ಯಾಕ್ಟರಿ ಕಟ್ಕೋ, ನನಗ ಅಭ್ಯಂತರ ಇಲ್ಲ. ನನ್ನ ಟಾರ್ಗೆಟ್ ಮಾಡಿದಂದ್ರೆ ನಿನ್ನ ರಾಜಕೀಯ ಅವನತಿ ಅಂತ್ಯಾಗಿ ಹೋಗ್ತೈತಿ. ಇದು ನನ್ನ ಶಾಪ್ ಐತಿ, ನನ್ನ ಲಕ್ಷ್ಯ. ನನಗೇನು ನುಕ್ಸಾನಿಲ್ಲ, ನನಗೇನು ಹೆಂಡ್ರ ಮಕ್ಕಳಿಲ್ಲ, ಅಳವ್ರಿಲ್ಲ, ಕರೆಯವ್ರಿಲ್ಲ, ಕಟ್ಟವ್ರಿಲ್ಲ. ನನ್ನ ಎದುರಿಗೆ ನೀ ಬಂದಿ ಅಂತಂದ್ರ ನನಗ ಶಾಪ. ನನಗೆಲ್ರಿ ನೀ ಟಾರ್ಗೆಟ್ ಮಾಡಿದಿ ಅಂದ್ರ, ಚುನಾವಣಾ ನನ್ನ ಗುರಿ ಮಾಡಿದೆ ಅಂದ್ರ ನಿನ್ನ ಜಿಲ್ಲಾದ ಕಟ್ಟಿ ಸುತ್ತಕಾಯಿ ಬಿಡುದಿಲ್ಲ. ಮಾಧವಾನಂದ ರಾಣಿಯಾಗಿ ಶಪಥ ಮಾಡ್ತ. ನಾ ಏನು ಸನ್ಯಾಸಿ ತಮ್ಮ 24 ತಾಸು ತಿರುಗಾಡವ. ನಿನ್ನಾಗ ನನಗೇನು 3 ಹೊತ್ತು ಊಟ ಬೇಕಾಗಿಲ್ಲ, 4 ಸಟ್ ಅರಿ ಬೇಕಾಗಿಲ್ಲ. ಚುನಾಪಗ ನನಗ ಮನಿನೂ ಕೊಳೆಮಿಲ್ಲ ತಮ್ಮ. ಒಂದ ನೋಡಿಲ್ ತಾಯಿನ ರೊಟ್ಟಿ ತಂದಾರ, ಯಾವಂದು ಅವಶ್ಯಕತೆನೇ ಇಲ್ಲ. ನಿಮಗ್ ಒಂದೊಂದು ರೊಟ್ಟಿ ತಂದು ಕೊಡ್ರಿ ಏನಂದ್ರೆ 1,00,000 ರೊಟ್ಟಿ ಹಾಕ 1 ವರ್ಷ ಮಟ ನಡೀತೈತಿ. ನಿಮ್ಮಂತ 1000 ಮಂದಿ ಊಟ ಹಾಕ್ತಾರ ರಾಜಕೀಯವ್ರಿಗೆ. ನಾನು ನನಗ ರೊಕ್ಕ ಕೊಳೆ ಮೇಲೆ ಅಂದ್ರೆ ನಿಮ್ಗೊಂದು 100 ರೂಪಾಯಿ ಕೊಡ್ರಿ ಏನಂದ್ರೆ ಕೋಟಿ ಗಟ್ಲೆ ಆಗ್ತೈತಿ. ಏನ್ ಮಾಡೋದು ತಗೊಂಡದ್ರ ತಿನ್ನೋದು 2 ರೊಟ್ಟಿಲ್ಲ. ಅದಕ್ಕೆ ಹೇಳಕತ್ತೀನಿ, ಬಹಳ ಟಾರ್ಗೆಟ್ ಬೇರೆದವ್ರನ್ನ ಮಾಡ. ನನಗ ಬಹಳ ಮಂದಿ ಟಾರ್ಗೆಟ್ ಮಾಡಿ ಗಾಡಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ. ಅರ್ಥ ಆಗೈತಿ, ಕೆಲವು ಮಂದಿ ಪಲ್ಟಿ ಮಾಡ್ಕೊಂಡು ಹೋಗ್ಯಾರ. ಸುಮ್ಮಾದಾರ ಅವ್ರ, ನಾ ಏನು ಬೇದ್ರು ಸುಮ್ಮಾದಾರ. ಸ್ವಾಮಿ ಕಚ್ಚಿ ಕೈ ಬಾಯಾಗ ಸ್ವಚ್ಛದಾನ, ಕೆನಿಕಿರ ಮಣ್ಣು ಹಾಕಿವತ್ತು ಎಲ್ಲಾಗೂ ಗೊತ್ತೈತಿ. ಇದ ಇಂಚಗೇರಿ ಮಠದ ಮರಿ ಐತಿ, ಯಾವ್ದಾರೆ ಬೂದ್ಯಾಗ ತಿಪ್ಪ್ಯಾಗ ಬಿದ್ದದಲ್ಲ. ಇಂಚಗೇರಿ ಮಠದ ಮರಿ ಐತಿ ಇದ. ಇಂಚಗೇರಿ ಮಠದ ಮರಿ ಐತಿ. ಹಿಡಿತಂದ್ರ ಬಿಡಂಗಿಲ್ಲ. ಕೆನಕ್ ಬೇಡ, ಕೆನಕ್ಕೆ ಮಣ್ಣಾಗಬೇಡ. ನನಗ ಬಾ ಬಿಲ್ ಘೋಷಣೆ ಮಾಡ. ಲಕ್ಷಾಂತರ ರೈತರ ಆಶೀರ್ವಾದ ನಿಮ್ಮ ಮನೆತನಗಳ ಮ್ಯಾಗಿರ್ಲಿ. ಪಕ್ಷಾತೀತವಾಗಿ ನೀ ಬಿಜೆಪಿ ಇರು, ಕಾಂಗ್ರೆಸ್ ಇರು, JDS ಇರು, ಬ್ಯಾರೆದವಿರು, ನಮಗೆ ಯಾವುದೋ ರಾಜಕಾರಣ ಅವಶ್ಯಕತೆ ಇಲ್ಲ, ಪಕ್ಷ ಅವಶ್ಯಕತೆ ಇಲ್ಲ, ಜಾತಿ ಅವಶ್ಯಕತೆ ಇಲ್ಲ. ಅದಕ್ಕ ನೀನ್ ಹೇಳಿನ 1987 ನಂಜುಂಡ ಸ್ವಾಮಿ ಅವ್ರ ರಾಜಕೀಯ ಅವ್ರನ್ನ, ತಹಸೀಲ್ದಾರ್ನ, DC ಅವ್ರ ನಿಲ್ಲಿಸ್ಕೊಂಡ ಪಾಠ ಹೇಳ್ತಿದ್ರು. ಇವತ್ 2025 ಚುನಪ್ಪ ಪೂಜಾರಿ ನೇತೃತ್ವದೊಳಗ MP MLA ಗುರ್ಲಾಪುರ ಕ್ರಾಸ್ನಾಗ ಪಾಠ ಹೇಳಾಕತ್ತೀವಿ. ತಾಕತ್ತು ಹೊಳ್ಳಿ ಬಂದೈತ್. 50 ರೂಪಾಯಿ ಅಲ್ಲ, 5 ರೂಪಾಯಿ ಕೊಡಕ್ ಫ್ಯಾಕ್ಟ್ರಿ ಅವ್ರು ಮಂಡ್ ಹಚ್ಚಿದ್ರ. ನಿಮಗ ತಮ್ಮ ನೀವು ಕುಂತವ್ರು ಶಾಂತ ಕೊಡ್ರಿ. ನೀವ್ ಯಾಕೆ ಬಾಯ್ ಮಾಡ್ತೀರಿ? ಇರ್ತಾರ ಕೊಡ್ರಿ, ನೀವು ಶಾಂತ ಇರಲ್ಲ. ನೀವ ಹೆಚ್ಚು ಬಾಯ್ ಮಾಡ್ತೀರ ಅವ್ರಕ್ಕಿಂತ. ಮತ್ತೆ ಮೀಡಿಯಾದವ್ರು ಬಿಡ್ರಿ, ಪಾಪ ಅವ್ರ ಕೆಲಸ ಮಾಡ್ಲಿ. ಅವ್ರು 1987 ನಂಜುಂಡ ಸ್ವಾಮಿ ಅವರು, HS ರುದ್ರಪ್ಪನವರು, ND ಸುಂದರೇಶ್ವರವರು, ಬಾಬಾಗೌಡ್ರು ಇವರೆಲ್ಲಾ ಕೂಡ ರೈತ ಸಂಘ ಹುಟ್ಟು ಹಾಕಿದ್ರು. ಯಾಕೆ ಹುಟ್ಟು ಹಾಕಿದ್ರು ಅಂತಂದ್ರ ಬರೇ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಆದದಕ್ಕಾಗಿ ರೈತ ಸಂಘ ಕೊಡ್ಕೊಂತ ಮಾತಾಡ್ಕೊಂತ ಬೇಡ, ಇದು ರೈತ ಸಂಘ ಮಾಡೋಣ ಅಂತ ಕಟ್ಟಿದ್ರು. ಇವತ್ತು ಗುರ್ಲಾಪುರ ಕ್ರಾಸದ ಏನ್ ಬೆಂಕಿ ಹತ್ತದ ಅಂತಂದ್ರ ನಮ್ಮ ರಾಜಕೀಯ ಅವನತಿ ಆಗುವಂತ ಕಾಲ ಬಂದದ ಅಂತೇಳಿ ಬೆಂಕಿ ಹತ್ತದ ಇವ್ರಿಗೆಲ್ಲ. ತಮ್ಮ, ನಾವೇನ್ ನಿಮ್ಮ ರಾಜಕೀಯ ಅವನತಿ ಮಾಡಕ್ ಬಂದಿಲ್ಲ, ಜಾತಿ ಮಾಡಕ್ ಬಂದಿಲ್ಲ, ಯಾವುದೇ ಮಣಿತನ ವಿರೋಧ ಮಾಡಕ್ ಬಂದಿಲ್ಲ. ನಿಮಗ ನಮಗೇನು ಸೀಮಿ ಜಗಳಿಲ್ಲ. ನಾವು ಕೇಳಾಕತ್ತದೇನು, ರೈತನ ಗೋರಿ ಮ್ಯಾಗ ರಾಜಕಾರಣ ಮಾಡಿ ಸಾವಿರ ಲಕ್ಷ ಕೋಟಿ ಮಾಡ್ಕೊಂಡಿರಿ. ನಾಳೆ ಸತ್ರಂದ್ರ 1000 ಕೋಟಿ ಟ್ರೆಜರಿ ನಿಮ್ಮ ಕಾರಾಯಿ ಒಳಗಿಡಂಗಿಲ್ಲ. ಮೈ ಮ್ಯಾಗಿನ ಬೆಳ್ಳಿ ಉಡ್ದಾರಿದ್ರು ಕತ್ತರಿಸಿ ಹೊರಗೆ ತಕ್ಕೊಂತಾರು. ಬಾಳ ಗಟ್ಟಿ ಅರಿವಿದ್ರೆ ಹರಿತಾವ, ಶರೀರ ಕೊನೆಗಿಲ್ಲ ಅಂತ ಹೇಳಿ
ಅರ್ಥ ಮಾಡ್ಕೋರಿ. 4 ದಿನ ರೈತ ಕಣ್ಣೀರ್ ಹಾಕೊಂತ ಇಲ್ಲಿ ಕುಂತಾನ. ರಾಜಕಾರಣ ಮಾಡ್ರಿ, ನಮಗೆ ವಿರೋಧಿಲ್ಲ. ಬೆಳಗಾವಿ ಜಿಲ್ಲಾದಾಗ 8 ಕ್ಷೇತ್ರದ MLA ಸಾದಾ ಸೀದಾ ರೋಡ್ ಮ್ಯಾಗ ತಿರುಗಾಡುವಂತವ್ರನ್ನ MLA ಮಾಡೀವಿ. ನಾಚಿಕೆ ಬರಂಗಿಲ್ಲ. ಒಂದ್ ಅರ್ಥ ಮಾಡ್ಕೋರಿ, ನಾ ಯಾಕೆ ಮಾತಾಡಕತ್ತೀನಿ ಅಂತಂದ್ರ, ನಾವೇನ್ ನಿಮ್ ಮನಿದ ನಿನ್ನ ಆಸ್ತಿ, ನಿನ್ನ ಪಿತ್ರಾರ್ಜಿತ ಆಸ್ತಿ ಕೇಳಕ್ ಬಂದಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಗೌರವ ಕೊಡ್ರಿ. ಇಲ್ಲೇನು ಮಾತಾಡಿ ಹೋಗ್ಯಾರ. ನಾವು ಕೇಳಿದ ರೇಟಿಗೆ ಏನೈತಲ್ಲ ಎಲ್ಲಾ ಫ್ಯಾಕ್ಟರಿ ಅವ್ರು ಸಹಕಾರ ಕೊಡ್ರಿ. ನಾನು ಚೂನಪ್ಪ 31 ಜಿಲ್ಲಾಕ್ಕೆ ಏನಾರೇ ಕೂಡಿ ಕರೆಯಕ್ ಕೊಟ್ಟಿವಂದ್ರ ರಾಜ್ಯದ ಎಲ್ಲಾ ರಸ್ತಾ ಬಂದ್ ಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ಬೇಕಾಕೈತಿ. ಇದು ಸರ್ಕಾರದ ವಿರುದ್ಧ ಹೋಗ್ತದ. ಯಾವುದರೇ ರಾಜಕೀಯವಾಗ ಅಂಜಿ ಸಕ್ರಿ ಸಚಿವ ಬರ್ಲಾರ್ದ ಮನ್ಯಾಗ ಕೂತಿಯಲ್ಲ, ನಾಳೆ ಬಿಜಾಪುರ ಜಿಲ್ಲಾ ಕರೆ ಕೊಡ್ತೀವಿ. ನಿನ್ನ ಮನ್ಯಾಗಿಂದ ಹೊರಗೆ ಬಿಡಂಗಿಲ್ಲ. ಸಕ್ರಿ ಸಚಿವ ಮನೆ ಬಿಟ್ಟು ಹೊರಗೆ ಬರ್ಬಿಡಂಗಿಲ್ಲ. ಅರ್ಥ ಮಾಡ್ಕೋ. ಹೋರಾಟ ಬೇರೆ ರೂಪ ತಗೊಳ್ತೈತಿ. ತಮ್ಮ ಮಾತಾಡಂಗಿಲ್ಲ, ಶಾಂತಿ. ಯಾರು ಬಂದವ್ರು ಬರ್ತಾರ? ನಮ್ಮವ್ರು ಬಿಡು. ಬಂದವ್ರು ಬರ್ತಾರ, ಬಹಳ ಅವ್ರಿಗೆ ಗೌರವ ಕೊಡ್ಬೇಡ ನೀವು. ರಾಜಕೀಯ ಅವ್ರು ಬರ್ಲಿ, ಕೊಂಡ್ಲಿ, ಹೋಗ್ಲಿ ಅವ್ರು. ಅವ್ರಿಗೆ ಹಿಂಗ ಮಾಡಿ ನಮ್ ತೆಲಿನ ಕೊಡ್ತಾರ. ಅವರೆಲ್ಲ ಬಟ್ಟೆ ಕೊಡ್ಬೇಡ. ರೈತರಿಗೆ ಗೌರವ ಕೊಡ್ರಿ. ನಮ್ಮ ರಾಯಬಾಗ್ ತಾಲೂಕಿನ ನಿವೃತ್ತ ಯೋಧರು ಅನ್ನದಾತನ ಹೋರಾಟದ ವೇದಿಕೆಗೆ ಇವತ್ತು ಅವರೆಲ್ಲರೂ ಕೂಡ ಗಡಿ ಭಾಗವನ್ನ ಕಾಯ್ದು ದೇಶ ರಕ್ಷಣಾ ಮಾಡಿವಿ. ಅದರ ನಿಜವಾಗಲೂ ಇಲ್ಲಿ ಪಾಕಿಸ್ತಾನದವ್ರು ಬಹಳ ಮಂದಿ ಅದಾರ. ಇದನ್ನ ಕಾಯ್ಬೇಕಾಗೈತೆ ಅಂತ ನಿಮ್ಮ ಜೊತೆ ಬಂದು ಬೇಕಾಗ್ತಾರ. ಅಲ್ಲಿ ದೇಶ ಕಾದೀವಿ, ನಿಮ್ಮೆಲ್ಲರ ಜೀವ ಉಳಿಸಿವಿ. ನಿಮ್ಮಿಂದ ನಮ್ಮ ಜೀವ ಉಳಿದಿತ್ತು. ಆದ್ರೆ ನೀವು ಬೀದಿಯಾಗಿ ಕೂತಿರಲ್ಲ. ಅದಕ್ಕೆ ರೈತನ ಸಲುವಾಗಿ ನಾವು ಬಂದೀವಿ ಅಂತ ರಾಯಬಾಗ್ ತಾಲೂಕಿನ ಎಲ್ಲ ಯೋಧರು ಬಂದಾರ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಡ್ರಿ. ಅದೇ ರೀತಿಯಾಗಿ ರಾಯಬಾಗ್ ತಾಲೂಕಿನ ಸಮಸ್ತ ವಕೀಲರು ಇವತ್ತು ಕೋರ್ಟ್ ಕಲಾಪವನ್ನ ಬಹಿಷ್ಕಾರ ಮಾಡಿ, ಬೈಕಾಟ್ ಮಾಡಿ ಅನ್ನದಾತನ ವೇದಿಕೆಗೆ ಬೆಂಬಲ ಕೊಡ್ಲಿಕ್ಕೆ ಬರ್ಲಿಕ್ಕಂತಾರೆ. 100 ವಕೀಲರು ಬರ್ಲಿಕ್ಕಂತ. ನಾನು ಈ ವೇದಿಕೆ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರ, ಡಾಕ್ಟರ್ ಬಂದ್ರು, ಇಂಜಿನಿಯರ್ ಬಂದ್ರು, ಮಠಾಧೀಶರು ಬರ್ಲಿಕ್ಕತ್ತಾರ, ಸೈನಿಕರು ಬಂದ್ರು, ವಕೀಲರು ಬಂದ್ರು, ವಿದ್ಯಾರ್ಥಿಗಳು ಬಂದ್ರು. ಇನ್ನು ದಿನನಿತ್ಯ ಮುಂದುವರಿತು ಅಂತಂದ್ರ ರಾಜ್ಯದೊಳಗೆ ಜಾಗೃತಿ ಆಯ್ತು ಅಂತಂದ್ರ ಬಹಳ ಇದು ಪರಾವಶದಿಂದ ಹಳ್ಳಿ ಹಳ್ಳಿ ಮನೆ ಮನೆಗೆ ಜಾಗೃತಿ ಆಗ್ಲಿಕ್ಕತ್ತದ. ಅದಕ್ಕಾಗಿ ನಾನು ಏನಕ ಹೇಳುವಾಗ ಒಂದು ಅರ್ಧ ಮಾತು ನಿಲ್ಲಿಸಿದೆ. ಜಿಲ್ಲಾಧಿಕಾರಿಗಳು ಹೇಳುವಾಗ ನಿನ್ನೊಂದೇನ್ ಮಾತನಾಡಿದ್ರಲ್ಲ, ನಾವೊಂದು ರೇಟ್ ಹೇಳಿವ್ರಿ, ನೀವೊಂದು ರೇಟಿಗೆ ಬಂದೀವ್ರಿ, ನಾವೊಂದು ಸ್ವಲ್ಪ ಹಿಡಿತೀವಿ, ನೀವು ಮ್ಯಾಗ ಬರ್ರಿ, ಇಲ್ಲೇ ಸಾರ್ವಜನಿಕ ಸಭೆಯೊಳಗ ಬಹಿರಂಗವಾಗಿ ಎಲ್ಲರ ಸಮ್ಮುಖದೊಳಗೆ ಅದನ್ನು ಮುಗಿಸ್ಕೊಳ್ಳ ಅಂತ ಹೇಳಿದ್ದದ ಇಲ್ಲ. ಮತ್ತೆ ಇವ್ರು ರಾಜಕೀಯ ಫ್ಯಾಕ್ಟ್ರಿ ಅವ್ರು ಏನ್ ಮಾಡಾಕತ್ಯಾರಂದ್ರ, ನಮ್ಮ ಅಧ್ಯಕ್ಷರು ಹೇಳ್ತಿರ್ತಾರ ಆ ಶಬ್ದ ಬರಂಗಿಲ್ಲ ನನ್ನ ತಾಯಿಗಂಡ್ರ ಅಂತ ಹೇಳಿ. ಅದು ಬಳಕೆ ಬಾಳ್ ಮಾಡಿಲ್ಲಲ್ಲ, ಬರಂಗಿಲ್ಲ ನನಗ. ಈ ಬಬಲಾದವ್ರ ಜೊತೆ ದೋಸ್ತಿ ಮಕ್ಕಳ ಅನ್ನೋದೊಂದು ಬರ್ತೈತಿ ನನಗೆ. ಹಂಗ ಈ ಫ್ಯಾಕ್ಟ್ರಿ ಮಾಲಕರು ಎಲ್ಲರೂ ಗುಳು 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 ರಾತ್ರಿ 9ಕ್ಕೆ ಒಂದಾಗ್ಬಿಟ್ಟಾರ. DC ಅವ್ರು ಹಂಗೆ 200 ಘೋಷಣೆ ಹೆಂಗ್ ಮಾಡಿದ್ರು, ಮ್ಯಾಗ ಹೆಂಗ್ ಹೋದ್ರು, ಅಲ್ಲಿ ಹೆಂಗ್ ಮಾತು ಕೊಟ್ರು. ಅಲ್ಲೋ ಹುಚ್ಚಿ, ಈ ಜಿಲ್ಲೆಗೆ ಒಬ್ಬ ಒಳ್ಳೆ ಜಿಲ್ಲಾಧಿಕಾರಿ ಬಂದಾನ, ಒಬ್ಬ ಒಳ್ಳೆ SP ಬಂದಾನ, ಜನರ ಸೇವಾ ಮಾಡಕತ್ತೇನ. ಇಲ್ಲೇ ಇದೆ ಜಿಲ್ಲಾದಾಗ ಪುಣ್ಯಾತ್ಮ. ಇವತ್ತು ಯಾರ್ಯಾರ್ದು ಮದುವೆ ಅಡ್ಡಾಡಕತ್ತಿ, ಸದ್ಯ ಮದುವೆ ಆಗದೇನೋ ಒಬ್ಬ ರಾಜಕಾರಣಿ, ಅವ್ನ ನಾಚಿಕ್ ಬರ್ಬೇಕು ಜರ. ಹಳ್ಳಿ ಮದುವೆ ಅಡ್ಡಾಡಕತ್ತೇನ್ರಿ. ಇಲ್ಲಿ ಹುಕ್ಕೇರಿ ತಾಲೂಕ, ರಾಯಬಾಗ್ ತಾಲೂಕ, ಗೋಕಾಕ್ ತಾಲೂಕ, ಇಲ್ಲೆಲ್ಲ ಮದುವೆ ಅಡ್ಡಾಡಕತ್ತೇನೋ. ನಿನಗ ಅನ್ನ ಹಾಕಿ ಜೀವ ಕೊಟ್ಟವ ರೈತ ದಾರ್ಯಾಗ ಕೊತ್ತ ನಾಚಿಕ್ ಬರ್ಬೇಕು ಬಾ ಒಂದ್ ಸ್ವಲ್ಪ. ಯಾಕೆ ಸಿಟ್ಟು ಬಾವ? ಸಕ್ರಿ ಸಚಿವ ಆ ಜಿಲ್ಲಾದಾಗ ನಾ ಹೆಂಗ್ ಬರ್ಲಿ ಅಂತ. ನಿನ್ನ ಕಾಪಾಡೋ ಗುಂಡು ಇಲ್ಲಿ ಐತ್ ಬಾರೋ, ನಿನ್ ಜೀವಂತ ಕಳಿಸ್ತೀವಿ ನಾವ. ನಿನಗ ಕೂದಲೇಳಿ ಧಕ್ಕೆ ಆದ್ರೆ ನಾವು ಜೀವ ಕೊಡ್ತೀವಿ ಬಾ ಬೆಳಗಾವಿ ಜಿಲ್ಲಾ. ಇನ್ನೇನ್ ಹೇಳುದು ನಿನಗ ಕೂದಲೇಳಿ ಧಕ್ಕೆ ಆದ್ರೆ ನನ್ನ ಪ್ರಾಣ ಕೊಡ್ತೀನಿ ಬಾ ಇಲ್ಲಿ ವೇದಿಕೆ. ನೀ ಏನ್ ಘೋಷಣೆ ಮಾಡ್ಬೇಕತಿ ಮಾಡುವ. ಅಂಜಿ ಕುಂತೀಯನ?
ಈ ಜಿಲ್ಲಾ ರಾಜ್ಯದೊಳಗೆ ಯಾವನ ಫ್ಯಾಕ್ಟ್ರಿ ಮುಂದೆ ಲಾಕ್ ಮಾಡಿ ಬಂದ್ ಮಾಡೋದು ತಾಕತ್ತ ಇಲ್ಲಿ ಕೂತೈತ್ ನೋಡಿ ಹುಲಿ ಚೂನಪ್ಪ ಪೂಜಾರಿ. ಯಾವ ಮಕ್ಕಳಿಗೆ ಅಂದಂಗಿಲ್ಲ. ಯಾಕೆ ಹೇಳಕತ್ತೀನಿ ಅಂದ್ರೆ ಇನ್ನು ಸಾಯಂಕಾಲ ಹೋರಾಟ ಬ್ಯಾರೆ ಹೋಗ್ತೈತಿ, ಅದಕ್ಕೆ ಮಾತಾಡಕತ್ತೀನ. ಏನಕ್ಕ 5 ಗಂಟೆ 6 ಗಂಟೆ ಮಟ್ಟ ಬಹಳ ಶಾಂತ. ಅಧಿಕಾರಿಗಳು ಲಕ್ಷ ಕೊಡ್ಬೋರಿ ಈ ಕಡೆ. ನಾವು ವಿನಂತಿ ಮಾಡಂಗಿಲ್ಲ. ನಾ 8 ವರ್ಷ ಹೋರಾಟ ಮಾಡಿ ರೈತ ಸಂಘದಿಂದ ಯಾವ ಸ್ಟೇಷನ್ಗೂ ಅರ್ಜಿ ಕೊಟ್ಟಿಲ್ಲ. ನಾವು ಹೋರಾಟ ಮಾಡ್ತೀವಂತ ಯಾವ ಸ್ಟೇಷನ್ಗೂ ಅರ್ಜಿ ಕೊಟ್ಟಿಲ್ಲ. ಪರ್ಮಿಷನ್ ತಗೊಳಂಗಿಲ್ಲ. ನಂಜುಂಡಸ್ವಾಮಿ ಅವ್ರು ಹೇಳ್ಯಾರ ನಾವು ಮಾಡಿದ್ದ ಕಾನೂನು ಆಗ್ಬೇಕು, ನಾವು ಯಾವ್ದು ಮುರಿತೀವಿ ಅದನ್ನ ಹಿಂದ್ ತಕೋಬೇಕು. ಹಿಂಗ ಹೇಳ್ಯಾರ ನಂಜುಂಡಸ್ವಾಮಿ ಅವ್ರ. ಜರ ಕಿಚ್ಚತ್ಲಿ ಒಳಗ ಹೇಳುವುದಕ್ಕತ್ತಿಲ್ಲ. ಹಾರೋಗೇರಿ ಬಂದೈತ್, ಕಾಗವಾಡ ಬಂದೈತ್, ಚಿಕ್ಕಲ್ಕಿ ಕ್ರಾಸ್ ಬಂದೈತ್, ನಿಪ್ಪಾಣಿ ಬಂದೈತ್, ಚಿಕ್ಕೋಡಿ ಬಂದೈತ್, ಸದಲ್ಗ ಬಂದೈತ್, ಕಿತ್ತೂರು ಬಂದಾಗೈತ್. ಹೆಸರು ಹೇಳಕತ್ರ ಟೈಮ್ ಸಾಲುವುದಿಲ್ಲ. ಘೋಷಣೆ ಇನ್ನ ಕೊಟ್ಟಿಲ್ಲ. ಹಿಂಗೈತ್ ಕರೆ ಕೊಟ್ರ ನಮ್ಮ ಅಧ್ಯಕ್ಷ ಹಲಗಿ ಹೇಳ್ಯಾರ ನಾವ್ ಹಂಗ ಮಾಡಂಗಿಲ್ಲ. ಯಾವನ ಮನೆ ಮುಂದೆ ಹಲಗಿ ಬಾರಿಸೋದಿಲ್ಲ, ಅವನದೊಂದು ಥರ್ಮಾಕೋಲ್ದೊಳಗ ಮೂರ್ತಿ ಮಾಡಿ ಹೆಣಕ್ಕೆ ಬೆಂಕಿ ಹಚ್ಚಿ ಪುಣ್ಯತಿಥಿ ಮಾಡ್ತೀವಿ ಅವನ ಮನೆ ಮುಂದೆ. ನಾವು ಕೇಳಕತ್ತದ ಬಿಲ್ಲ, ನಾವು ಕೇಳಕತ್ತದ ನಮ್ಮ ಕಬ್ಬಿಗೆ ಬಿಲ್ಲು. ಮಹಾರಾಷ್ಟ್ರದೊಳಗೆ ಏನು ಕೊಡಕತ್ತಾರ ಅದರ ಮಾದರಿ ಒಳಗೆ ಕೇಳಕತ್ತೀವಿ ನಾವ. ನೀ ಏನ್ ಹೆಚ್ಚು ಕೊಡಬೇಡ, ನಿನಗ್ ಕೊಡಂಗಾದ್ರ ಬಂದು ಘೋಷಣೆ ಮಾಡ. ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾರ ಅದಕ್ಕೆ ಫ್ಯಾಕ್ಟರಿ ಅವರೆಲ್ಲ ಒಪ್ಕೊಳ್ರಿ. ಯೋಗ್ಯ ಬೆಲೆ ಕೊಡ್ತಕ್ಕಂತ ತಾಕತ್. ಇನ್ನು 2 ಮಾತು ಹೇಳ್ತೀನಿ ನಾನು, ಬರೀ ಎಲ್ಲಾರನ್ನು ಬೇದೀನಿ. ಇನ್ನು 2 ಶಾಂತ ಹೇಳ್ತೀನಿ ಕೇಳಿ. ಬಸವಣ್ಣ ಹೆಸರು ಯಾಕೆ ನೆನಪು ಪಡ್ಕೊಂತೀವಪ್ಪ ನಾವೆಲ್ಲ? ಬಸವ ಕಲ್ಯಾಣದೊಳಗ ನೀವು ನೋಡಿಲ್ಲ, ನಾನು ನೋಡಿಲ್ಲ. 12ನೇ ಶತಮಾನದೊಳಗಿದ್ರು ಪುಣ್ಯಾತ್ಮರು. ಹೌದಾ? ಕಲ್ಯಾಣದೊಳಗ ಒಬ್ಬ ಕೆಳಜಾತಿ ವ್ಯಕ್ತಿ ಹೊಡೆದಿದ್ರು. ರಕ್ತ ಸಿಕ್ತಾಗಿತ್ತು, ನೆಲದ ಮ್ಯಾಗ ಬಿದ್ದಿದ್ದ. ಯಾರೋ ಹೋಗಿ ಮುಟ್ಟಿದವ ಗೊತ್ತಿಲ್ಲ ಯಾರಂತೇಳಿ. ಬಿದ್ದಂತ ಅರೇ ಪ್ರಜ್ಞಾವಸ್ಥೆ ಒಳಗಿದ್ದ. ಅವನು ಬಾಯಾಗ ಬರ್ತಿತ್ತು ಬಸವ 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 ಬಸವಣ್ಣ ಅಂತ ಅವನು ಬಾಯಾಗ ಬರ್ತಿತ್ತು. ಅವಾಗ ಮುಟ್ಟಿದವಂದ ನಾನಾ ಬಸವಣ್ಣ ಅಂತ ಹೆಂಗ್ ಗೊತ್ತಾಯ್ತು ಅಂದಾಗ, ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತವ ಬಸವಣ್ಣ ಬಿಟ್ಟು ಮತ್ತಾರು ಬರಕ್ ಸಾಧ್ಯ ಐತಿ, ಅದಕ್ಕೆ ಬಸವಣ್ಣ ಅಂದೀನಿ ಅಂತ. ಇದನ್ನ ಮಾತು ನೆನಪಿಟ್ಟುವರೆ ಲಾಸ್ಟ್ ಕೂತ್ರ ಐತಿದ. ಒಂದೇದು ಬಸವಣ್ಣ. ಇನ್ನೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಕೋರ್ಟ್ನೊಳಗೆ ವಾದ ಮಾಡ್ತಾ ಇದ್ರು. ಮಧ್ಯಾಹ್ನ 1 ಗಂಟೆ ಸಮಯಕ್ಕೆ ಒಂದು ಚೀಟಿ ಬರ್ತದೆ, ಹಿಂಗ ಅದನ್ನ ಓದ್ತಾರ, ಮತ್ತೆ ಜೇಬಿನೊಳಗೆ ಕಿಸೆಯೊಳಗೆ ಇಟ್ಕೊಂಡು ವಾದ ಮಾಡ್ತಾರ. ಬ್ರಿಟಿಷ್ ನ್ಯಾಯವಾದಿ ಸರ್ ಒಂದು ಚೀಟಿ ಬಂತಲ್ಲ, ಏನು ಬಂತು ಅಂತ ಕೇಳಿದಾಗ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಸರ್ ನನ್ನ ಹೆಂಡತಿ ಸತ್ತು ಹೋಗ್ಯಾಳ, ಚೀಟಿ ಬಂದಿತ್ತು ನೋಡಿದೆ, ಮತ್ತೆ ಕಿಸೆ ಹಾಕೊಂಡು ವಾದ ಮಾಡಿದೆ ಸರ್ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ, ನನ್ನ ಹೆಂಡತಿ ಸತ್ತು ಸುದ್ದಿ ಚೀಟಿ ಒಳಗೆ ಬಂದಿದ್ರ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ಮತ್ ನೀವ್ಯಾಕೆ ಹೋಗ್ಲಿಲ್ಲ ಅಂತಂದಾಗ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ನನ್ನ ಹೆಂಡತಿ ಸತ್ತು ಹೋಗ್ಯಾಳ, ನಾ ಮನೆಗೆ ಹೋದ್ರೆ ವಾಪಸ್ ಬರಂಗಿಲ್ಲ. ಆದ್ರ 47 ಜನ ಸ್ವತಂತ್ರ ಹೋರಾಟ ಒಳಗೆ ಗಟ್ಟಿಯಾಗಿ ಕೆಚ್ಚದೆಯಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಕೊಡಿಸ್ಯಾರ. ಅವ್ರು ಕಟಕಟಿ ಒಳಗೆ ನಿಂತಾರ. ನಾವು ವಾದ ಮಾಡದೆ ಇದ್ರ ಗಲ್ಲಿಗೆ ಏರಿಸ್ತಾರ, ಅದನ್ನ ಬಿಡಿಸಬೇಕಾಗ್ಯದ, ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ, ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಇಬ್ಬರಾದ್ರಲ್ಲ ಬಸವಣ್ಣ ಅಂಬೇಡ್ಕರ್. ಇನ್ನೊಬ್ರು ಬುದ್ಧ. ಒಮ್ಮೆ ಹಿಂಗೆಲ್ಲಾ ಕುರ್ಚಿ ಹಾಕಿದಾಗ ಬುದ್ಧ ಕೆಳಕ್ ಕುಂತಿದ್ದಂತ. ಬುದ್ಧಿ ನೀವೇ ಕೆಳಕ್ ಕುಂತೀರಿ ಅಂದ್ರೆ ಕುರ್ಚಿ ಮ್ಯಾಗ ಕುಂತವ್ರ ಬೀಳಬಹುದ್ರಿ, ಕೆಳಕ್ ಕುಂತವ್ ಬೀಳಂಗಿಲ್ಲ ಅಂತ ಬುದ್ಧ ಹೇಳಿದ. 3 ಮಂದಿ ಗೊತ್ತಾತಲ್ಲ, ಏನ್ ಹೇಳ್ತೀನಿ. ಬುದ್ಧ, ಬಸವ, ಅಂಬೇಡ್ಕರ್, ಇವ್ರು 3 ಮಂದಿ ಹೆಸರು ಹೇಳ್ತಿರಲ್ಲ, ಏನ್ ಮ್ಯಾಗ ಹೇಳ್ಬೇಡ್ರಿಪ್ಪ ನೀವು. ಯಾಕಂದ್ರೆ ಈ 3 ಮಂದಿ ಹೆಸರು ಹೇಳ್ತಕ್ಕಂತ ಯೋಗ್ಯತೆ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳಿಗಿಲ್ಲ. ಬಸವಣ್ಣ ಅಂತರ್ಜಾತಿ ಮದುವೆ ಮಾಡಿದ, ಬಿದ್ದಂತವ್ರನ್ನ ಎತ್ತಿ ಹಿಡ್ದ. ಡಾಕ್ಟರ್ BR ಅಂಬೇಡ್ಕರ್ ಬಿದ್ದಂತವ್ರನ್ನ ಎತ್ತಿ ಹಿಡಿದ್ರು, ನ್ಯಾಯ ಕೊಡಿಸಿದ್ರು, ಕಣ್ಣೀರ್ ಹಾಕ್ಸಿದವ್ರು ವರ್ಷಿದ್ರು. 4 ದಿನ ಆತ್ ಕುಂತೀವಿ. ಅಂಬೇಡ್ಕರ, ಬುದ್ಧ, ಬಸವಣ್ಣ ಹೆಸರು ಹೇಳ್ತೀರಿ, ಇಲ್ಲಿ ಬರಕ್ಕಾಗೋತು. ಇದು ಅಂಬೇಡ್ಕರ್ ವೇದಿಕೆ, ಇದು ಬಸವಣ್ಣನ ವೇದಿಕೆ, ಇದು ಬುದ್ಧನ ವೇದಿಕೆ, ಇದು ನಿಮ್ಮ ಅನ್ನ ಹಾಕಿ ಜೀವಂತ ಇಟ್ಟಿರ್ತಕ್ಕಂಥ ರೈತನ ವೇದಿಕೆ.
ಇನ್ನರೇ ತಿಳ್ಕೊ ಈ ವೇದಿಕೆ ಮುಖಾಂತರ ಸಕ್ರಿ ಸಚಿವ ಶಿವಾನಂದ ಪಾಟೀಲ್ ಇಲ್ಲಿ ಬಾ, ಇಲ್ಲಂದ್ರ ನಾಳೆ ಕರೆ ಕೊಡ್ತೀವಿ. ಬಿಜಾಪುರ ಜಿಲ್ಲೆಯೊಳಗೆ 10,000 ಸಂಘಟನೆ ಕಾರ್ಯಕರ್ತರದಾರ. ಇಲ್ಲಿಂದ ಒಬ್ಬರು ಬರಂಗಿಲ್ಲ. 10,000 ನಿನ್ನ ಮನೆ ಮುಂದೆ ಗೇರ ಹಾಕಿ ನೀನು ಹೊರಗೆ ಬರ್ಲಾರ್ದಂಗ್ ತಡೆಯೋ ತಾಕತ್ ರೈಸಂಗ್ ಚುಣಪ್ಪ ಪೂಜಾರಿಗೆ ಐತಿ. ಬ್ಯಾರೆ ರೂಪಕ್ಕೆ ಹೋಗಬಾರ್ದು. ನಾವು ಏನು ಬಾಳ ಕೇಳಿಲ್ಲ, 4,000 ಕೇಳಿಲ್ಲ, 5,000 ಕೇಳಿಲ್ಲ. ಅಧಿವೇಶನದಾಗ ಬ್ಯಾರೆ ಐತಿ. ಆದ್ರ ನಾವು ಕೇಳಿದ ರೇಟ್ನೊಳಗೆ ಹೊಂದಾಣಿಕೆ ಮಾಡಿ ಮಾತನಾಡ್ಲಿಕ್ಕೆ ಬಾ. ನೀ ಸಕ್ರಿ ಸಚಿವನೇ, ಯಾವುದೋ ಬೆಳಗಾವಿ ಜಿಲ್ಲಾ ರಾಜಕಾರಣಿ ಚೇಲಾಣಿ ಅಲ್ಲ. ಸಿದ್ದರಾಮಯ್ಯನ ಸರ್ಕಾರದಾಗ ನೀ ಸಕ್ರಿ ಸಚಿವ, ನಮ್ಮ ಸಚಿವ, ನಮ್ಮ ಕೂಲಿ ಆಳ್ನಿ. ಇಲ್ಲಿ ಬಾ, ಇಲ್ಲಿ ಬಾ. ನಾವು ಟ್ಯಾಕ್ಸ್ ಕೊಟ್ಟಾಗ ನಿನ್ನ ಪಗಾರ, ನಿನ್ನ ಹೆಂಡತಿ ಮಕ್ಕಳಿಗೂ, ನಿನ್ನ ಕಾರ್ ಗಾಡಿಗೆ ಎಣ್ಣಿ ನಾವು ಕೊಟ್ಟಾವು. ನಾವು ಮಾಲಕ್, ನಮ್ಮ ಚಾಕ್ರಿ ಆಳ್ನಿ. ಇಲ್ಲಿ ಬಾ. ನಾವು ಬಹಳ ಮಾತನಾಡಂಗಿಲ್ಲ. ಇನ್ನು ಬಹಳ ಜನ ಮಹಾತ್ಮರು ಮಾತಾಡೋರು ಅದಾರ. ಅದಕ್ಕೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ. ಇದು ಗಟ್ಟಿ ಐತಲ್ಲ, ಬುಡಕ್ಕೆ ಬೆಂಕಿ ಹತ್ತದ, ಬುಡಕ್ಕೆ ಬೆಂಕಿ ಹತ್ತದ. ಒಂದು ಮಾತು ಕೊನೆಯದಾಗಿ, ಶಿವನಪ್ಪನ ನನ್ನ ಟಾರ್ಗೆಟ್ ಅಂತ ಹೇಳಿದ್ನಲ್ಲ, ಆರೋಗ್ಯ ವೇದಿಕೆಯಿಂದ ಹೊರಗೆ ಹೇಳಿದ್ರು, ತಮ್ಮ ಟಾರ್ಗೆಟ್ ಮಾಡಿ ಏನ್ ಮಾಡೋದು? ಕೋವಿಡ್ ಒಳಗೆ ಶಿವನಪ್ಪನ ನನ್ನ ಮುಗುಳು ಕೊಡದು ಎಲ್ಲಾ ಲಿಂಗ ಇಂಚಗೇರಿ ಮಾಡೋದು ಬಾವುಸಾಹೇಬ್ ಮಾಡಿದ್ರು, ಮಾಧವಾನಂದ್ರ ಜೀವಂತ ಇಟ್ಟಾರ. ಕೋವಿಡ್ ದಾಗ ಏನು ಆಗ್ಲಾರ್ದ ಅಂದ್ರ ನಿಮಗ ನ್ಯಾಯ ಕೊಡ್ಸಾಕ ಇಟ್ಟ. ನಾವು ಜೀವಂತ ನಿಮಗ ನ್ಯಾಯ ಕೊಡ್ಸೋ ಸಲುವಾಗಿ ಇಟ್ಟಾನ. ಉಸುರು ಇರೋ ಮಟ್ಟ ಅದನ್ನ ಮಾಡ್ತೀವಿ ನಾವು. ಇಲ್ಲಿ ಮುಗಿತಾರ ಮತ್ತ ಅಧಿವೇಶನದಾಗ ಚಲೋನ 10 ಲಕ್ಷ ಮಂದಿ ತಗೊಂಡ್ ಚಲೋನ. ಮತ್ತ ಇಲ್ಲಿ ಇಟ್ಕೊಡೈತಿಲ್ಲ ಅಧಿವೇಶನದಾಗ 8ನೇ ತಾರೀಕು ಅಧಿವೇಶನ ಚಲೋ. 12-13 ನಮ್ಮ ಅಧ್ಯಕ್ಷ ಘೋಷಣೆ ಮಾಡ್ತೈತಿ. ಮತ್ತ ಅಲ್ಲಿ ರೋಡ್ ಮ್ಯಾಗ ಕೊಂಡ್ರೋದ ಅರೆಸ್ಟ್ ಮಾಡಿ ಇಂಡಲ್ಗ ಹಾಕಿರಂದ್ರ ನಾ ಪುರಾಣ ಹೇಳುದು, ಹೊರಗೆ ಫ್ರೀ ಊಟ ಇರ್ತೈತಿ, ಊಟ ಮಾಡುದು. ಹೊರಗೆ ಬಿಡಬೇಡ್ರಿ, ಮತ್ತೆ ಪೊಲೀಸರಿಗೆ ಹೇಳ್ತೀನಿ. ಹೊರಗೆ ಬಿಟ್ರೆ ಮತ್ತೆ ರೋಡ್ ಮ್ಯಾಗ ಚಾಲೂನ. ಹೊರಗೆ ಬಿಡಂಗಿಲ್ಲ, ನಮ್ಮನ್ನ ಒಳಗೆ ಇಟ್ಕೊಂಡ್ಕೊಂಡಿರ್ಬೇಕು ನೋಡಿ. ಅದಕ್ಕ ಇರ್ಲಿ. ಯಾಕೆ ವಿಷಯ ಹೇಳಿ ಅಂತಂದ್ರ, ಯಾವ ಟಾರ್ಗೆಟ್ ಮಾಡಕ್ ತಮ್ಮ ನಮ್ದೇನ್ ಸೀಮೆ ಜಗಳಿಲ್ಲ. ಬಾ, ಪ್ರಭಾವಿ ರಾಜಕಾರಣಿಗಳದಿರಿ. ಇದರ ಜೊತೆ ಇನ್ನೊಂದು ಬಿಲ್ ಘೋಷಣೆ ಆಕೈತಲ್ಲ, ಅದ್ರ ಜೊತೆ ಜಿಲ್ಲಾಧಿಕಾರಿಗೆ ಇನ್ನೊಂದು ಬೇಡಿಕೆ ಐತಿ ನಮ್ಮದು. ಎಲ್ಲರೇ ಬಿಲ್ ಘೋಷಣೆ ಆದ ನಂತರ ಕಾಟ ಹೊಡೆದ ರೊಕ್ಕ ತಕೋಬೇಕಂತ ಈ ಫ್ಯಾಕ್ಟ್ರಿ ಮಾಲಕರು ಮಾಡ್ತಾರಲ್ಲ. 1 ಕಿಲೋ ಕಾಟ ಹೊಡೆದ್ರಂದ್ರ 3 ತಾಸ್ನಾಗ DC SP ಅವ್ರ ಫ್ಯಾಕ್ಟ್ರಿ ಬಂದ್ ಮಾಡ್ಲಿಕ್ಕಂದ್ರ ಆಯಾ ತಾಲೂಕ್ನ್ಯಾಗ ನಮ್ಮ ರೈತ ಸಂಘದವ್ರ ಫ್ಯಾಕ್ಟ್ರಿ ಕಬ್ಜಾ ತಗೋತಾರು. ನಾವ ನೇತೃತ್ವ ತಗೊಂಡು ಫ್ಯಾಕ್ಟ್ರಿ ಕಬ್ಜಾ ತಗೊಂಡು ಚಾವಿ ಹಾಕಿ ಕಾರ್ಮಿಕನ ಹೊರಗೆ ಹಾಕಿ ಬಿಡ್ತೀವಿ. ಇಲ್ಲಿ ರೊಕ್ಕ ಕೊಟ್ಟಂಗ ಮಾಡಿ ಅಲ್ಲಿ ತೆಗಿತೀವಿ ಅಂದ್ರೆ ಬಿಡಂಗಿಲ್ಲ. ಪೂರಾ ಕಬ್ಬು ಕಳಿಸಿ ರೈತ ಅಕೌಂಟಿಗೆ ರೊಕ್ಕ ಬಂದ್ ನಿಮ್ ಮಕ್ಕಳ ಶಿಕ್ಷಣ ಮದುವೆಯಾಗಿ ನಿಮ್ ಮೆಟ್ಟಿಗೆ ಹತ್ತು ತಕ ನಿಮ್ಮ ಜೊತೆ ಇರ್ತೀವಿ ಅಂತ ಮಾತು ಕೊಟ್ಟು 12 ಮಾತುಗಳನ್ನು ತಂಪಾದ ಕಾರ್ಯಕ್ರಮ ಮಾಡಿ.